ಕೃತಿಕಾರರ ಪರಿಚಯ. ಬಸವಣ್ಣನವರು 12ನೆಯ ಶತಮಾನದ ಪ್ರಮುಖ ವಚನಕಾರರು. ವಿಜಯಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿದ ಬಸವಣ್ಣನವರು ರಾಜಬಿಜ್ಜಳನಲ್ಲಿ ಕರ್ಣಿಕರೂ ಹಾಗೂ ಭಂಡಾರದ ಮಂತ್ರಿಯೂ ಆಗಿದ್ದರು. ತಮ್ಮ ಅಂತರಂಗವನ್ನು ಸದಾ ಪರೀಕ್ಷೆಗೆ ಒಳಪಡಿಸುತ್ತಲೇ ಲೋಕಕಲ್ಯಾಣ ಕಾವ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ವಚನ ಚಳುವಳಿಯ ನೇತಾರರಾಗಿ ಇವರು ಹೊಸ ಸಮಾಜದ ನಿರ್ಮಾಣಕ್ಕಾಗಿ ರ್ವಾಣಕ್ಕಾಗಿ ಹೊಸ ಮೌಲ್ಯಗಳನ್ನು ರೂಪಿಸಿದರು. ಕೂಡಲ ಸಂಗಮದೇವ ಇವರ ವಚನಗಳ ಅಂಕಿತವಾಗಿದೆ. ಈ ವಚನಗಳನ್ನು ಡಾ. ಎಂ. ಕಲಬುರ್ಗಿಯವರು ಸಂಪಾದಿಸಿದ ಬಸವಣ್ಣನ ವಚನಗಳು ಕೃತಿಯಿಂದ ಆರಿಸಲಾಗಿದೆ. Introduction to the author. Basavanna was a prominent poet of the 12th century. Born in Bagewadi in Vijaypura district, Basavanna was a clerk and a minister of the treasury in the reign of Raja Bijla. He always put his inner self to the test and engaged himself in Lok Kalyana poetry. As the leader of the Vachana movement, he formulated new values for the construction of a new society. Kudala Sangamdeva is the signature of his poems. These poems have been selected from the work Basavanna's Vachanaglu edited by Dr. M. Kalburgi. ಪರಿಚಯ. ಪ್ರವೇಶ. 12ನೆಯ ಶತಮಾನವು ಜನಸಾಮಾನ್ಯರಿಗೆ ಸಾಹಿತ್ಯ ಲೋಕದ ಹೆಬ್ಬಾಗಿಲನ್ನು ತೆರೆದ ಕಾಲ. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಇದು ಉಜ್ವಲವಾದ ಒಂದು ಘಟ್ಟ. ಶರಣರು ತಾಯ್ತುಡಿಯಲ್ಲಿಯೇ ತಮ್ಮ ಚಿಂತನೆ ಮತ್ತು ಅನುಭವಗಳನ್ನು ವ್ಯಕ್ತಪಡಿಸಿದರು. ಕೆಳಸ್ತರದಿಂದ ಬಂದ ಸಾಮಾನ್ಯ ಜನರು, ಅಸ್ಪೃಶ್ಯರು ಮತ್ತು ಮಹಿಳೆಯರು ತಮ್ಮ ಚಿಂತನೆ ಪ್ರಕಟಿಸಲು ಮುಕ್ತ ವಾತಾವರಣ ನಿರ್ಮಿಸಿದ್ದ ಕಾಲವದು. ಜನಸಾಮಾನ್ಯರ ನಡುವಿದ್ದುಕೊಂಡೇ ಶರಣರು ರಚಿಸಿದ ವಚನ ಸಾಹಿತ್ಯವು ಜನಮಾನಸದ ಕನ್ನಡಿಯಾಗಿದೆ. ಪ್ರಸ್ತುತ ವಚನಗಳಲ್ಲಿ ಬಸವಣ್ಣನವರು ಸ್ವರ್ಗ ನರಕಗಳ ಕಲ್ಪನೆಯನ್ನು ಸ್ಪಷ್ಟಪಡಿಸುತ್ತಾ ಮನುಷ್ಯರು ಪರಿಶುದ್ಧ ಮನಸ್ಸಿನಿಂದ ದೈವ ಕೃಪೆಗೆ ಪಾತ್ರರಾಗುವ ಮಾರ್ಗವನ್ನು ಸೂಚಿಸುತ್ತಾರೆ. Introduction. The 12th century was a time when the gates of the literary world were opened to the common people. This was a bright period in the Kannada literary tradition. Sharan expressed his thoughts and experiences in his native language. It was a time when common people from the lower classes, untouchables, and women created an open environment to express their thoughts. The Vachana literature composed by Sharan among the common people is a mirror of the people's mind. In the present Vachanas, Basavanna clarifies the concept of heaven and hell and shows the way for humans to become worthy of divine grace with a pure mind. ವಚನ ಎಂದರೆ ಪ್ರಮಾಣ, ಕೊಟ್ಟ ಮಾತು, ಮಾಡಿದ ಸಂಕಲ್ಪ ಎಂಬ ಅರ್ಥಗಳಿವೆ. ಹಾಡಿದರೆ ಹಾಡಾಗುವ, ಓದಿದರೆ ಗದ್ಯವಾಗುವ ಲಕ್ಷಣದಿಂದ ಕೂಡಿರುವ ವಚನಗಳು ಕನ್ನಡ ಸಾಹಿತ್ಯದ ವಿಶೇಷ ಪ್ರಕಾರವಾಗಿವೆ. ಇವು ಅತ್ಯಂತ ಸರಳ ಹಾಗೂ ನೇರವಾಗಿದ್ದು ದೇಶಿ ಸೊಗಡಿನಿಂದ ಕೂಡಿವೆ. ಜನಸಾಮಾನ್ಯರ ಆಂದೋಲನದ ಭಾಗವಾಗಿ ಬೆಳೆದು ಆತ್ಮಶುದ್ಧಿ ಮತ್ತು ಕಾಯಕದ ಮಹತ್ವವನ್ನು ಜಗತ್ತಿಗೆ ತಿಳಿಯುವಂತೆ ಸಾರಿವೆ. ಜನಸಾಮಾನ್ಯರ ಜೀವನದಲ್ಲಿ ಹಾಸುಹೊಕ್ಕಾಗಿರುವ ಸೂಕ್ಷ್ಮ ಸಮಸ್ಯೆಗಳ ಎಳೆಗಳನ್ನು ವಚನಗಳು ಮಾರ್ಮಿಕವಾಗಿ ತಿಳಿಸುತ್ತವೆ. Vachananna means oath, word given and responsibility made. Vachananna, which can be sung when sung and read when read, is a special genre of Kannada literature. These are very simple and straightforward and are full of indigenous charm. They grew up as part of the movement of the common people and made the world aware of the importance of self-purification and work. Vachanas mystically reveal the threads of the subtle problems that lie in the lives of the common people. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದೇ ಕೂಡಲ ಸಂಗಮದೇವರನೊಲಿಸುವ ಪರಿ. ಈ ವಚನದಲ್ಲಿ ಬಸವಣ್ಣನು ನೈತಿಕ ಶುದ್ಧತೆಯ ಮಹತ್ವವನ್ನು ವಿವರಿಸುತ್ತಾರೆ. ಅವರು ಕಳಬೇಡ, ಕೊಲಬೇಡ ಎಂದು ಹೇಳುವುದರಿಂದ ಕಳವು ಮತ್ತು ಹತ್ಯೆ ಮುಂತಾದ ದುಷ್ಕರ್ಮಗಳಿಂದ ದೂರವಿರುವಂತೆ ಒತ್ತಾಯಿಸುತ್ತಾರೆ. ಹುಸಿಯ ನುಡಿಯಲು ಬೇಡ ಎಂಬ ವಾಕ್ಯವು ಸುಳ್ಳು ಮಾತುಗಳಿಂದ ದೂರವಿರಬೇಕು ಎಂಬ ನೈತಿಕತೆಯ ಸೂಚನೆ. ಇನ್ನು ಮುಂದೆ ಮುನಿಯಬೇಡ ಎಂದರೆ ಕೋಪಕ್ಕೆ ತಾಕದಿರಬೇಕು ಮತ್ತು ಅನ್ಯರಿಗೆ ಅಸಹ್ಯ ಪಡಬೇಡ ಎಂದರೆ ಇತರರಿಗೆ ತೊಂದರೆ ಅಥವಾ ಅಸಹ್ಯ ಉಂಟುಮಾಡಬಾರದು. ತನ್ನ ಬಣ್ಣಿಸಬೇಡ ಎಂಬುದು ಆತ್ಮಗೌರವ ಅಥವಾ ಅಹಂಕಾರದಿಂದ ದೂರವಿರುವಂತೆ ಸೂಚಿಸುತ್ತದೆ ಹಾಗೂ ಇದಿರ ಹಳಿಯಲು ಬೇಡ ಎಂದರೆ ಇತರರನ್ನು ದೂಷಿಸಬಾರದು ಎಂಬುದು. ಈ ಎಲ್ಲ ಆಂತರಿಕ ನೈತಿಕತೆಯೂ ಹೊರತಲನಡತೆಯ ಶುದ್ಧತೆಯೂ ಒಟ್ಟಿಗೆ ಕೂಡಲ ಸಂಗಮದೇವನ ಅನುಗ್ರಹ ಪಡೆಯಲು ಬೇಕಾದ ಸರಿಯಾದ ಮಾರ್ಗವೆಂದು ಬಸವಣ್ಣ ಒತ್ತಿ ಹೇಳುತ್ತಾರೆ. In this verse, Basavanna explains the importance of moral purity. By saying, "Do not steal,"
do not kill. He urges us to abstain from evil deeds such as theft and murder. The phrase, do not speak falsely, is a moral indication that we should abstain from false speech. Furthermore, do not be a sage means not to be angry, and do not be disgusted by others means not to cause trouble or disgust to others. Do not flatter yourself indicates to abstain from self-esteem or arrogance, and do not be arrogant means not to blame others. Basavanna emphasizes that all these internal morality and external purity of conduct together are the right way to obtain the grace of Kudalasangamdeva. ದೇವಲೋಕ ಮರ್ತಲೋಕವೆಂಬುದು ಬೇರಿಲ್ಲ ಕಾಣಿರೋ. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಕೂಡಲ ಸಂಗಮದೇವ ನೀವೇ ಪ್ರಮಾಣು. ಈ ವಚನದಲ್ಲಿ ಬಸವಣ್ಣರು ದೇವಲೋಕ, ಸ್ವರ್ಗ ಮತ್ತು ಮರ್ತ್ಯಲೋಕ, ಭೂಲೋಕ ಎಂಬ ವಿಭಜನೆಯು ನಿಜಕ್ಕೆ ಭಿನ್ನವಲ್ಲ ಎಂಬ ಗಂಭೀರ ಸಾರವನ್ನು ನೀಡುತ್ತಾರೆ. ಅವರು ಹೇಳುವಂತೆ ದೇವಲೋಕ ಮತ್ತು ಮರ್ತ್ಯಲೋಕವೆಂಬುವು ಭೌತಿಕವಾಗಿ ಬೇರೆ ಬೇರೆಯಲ್ಲ, ಮಾನವನ ನಡತೆ ಮತ್ತು ಮಾತುಗಳಲ್ಲಿ ಅವುಗಳು ಅಡಗಿವೆ. ಸತ್ಯವನ್ನು ನುಡಿಸುವವನು ಹೀಗೆ ದೇವಲೋಕದಲ್ಲಿದ್ದಂತೆ ಆಗುತ್ತಾನೆ, ಆದರೆ ಮಿಥ್ಯೆ ಸುಳ್ಳು ನುಡಿಯುವವನು ಮರ್ತ್ಯಲೋಕದಲ್ಲಿದ್ದಂತಾಗುತ್ತಾನೆ. ಸುಸಂಸ್ಕೃತ ನಡತೆ, ಆಚಾರ ಇರುವ ಸ್ಥಳವೇ ಸ್ವರ್ಗವಾಗಿದ್ದು, ದುಸಂಸ್ಕೃತ ನಡತೆ, ಅನಾಚಾರ ಇರುವ ಸ್ಥಳವೇ ನರಕವಾಗಿರುತ್ತದೆ. ಈ ಎಲ್ಲದಕ್ಕೂ ಪ್ರಮಾಣ ಅಥವಾ ಅಂತಿಮ ತೀರ್ಪುಗಾರನು ಕೂಡಲಸಂಗಮದೇವನೇ ಎಂದು ಬಸವಣ್ಣರು ಧರ್ಮ ಮತ್ತು ನೈತಿಕತೆಯ ಮೂಲತತ್ವವನ್ನು ಸ್ಪಷ್ಟಪಡಿಸುತ್ತಾರೆ. In this verse, Basavanna gives the serious essence that the division between the world of heaven, and the world of death, earth, is not different from reality. As he says, the world of heaven and the world of death are not physically different, they are hidden in the conduct and words of a person. He who speaks the truth becomes as if he were in the world of heaven, but he who speaks lies becomes as if he were in the world of death. Heaven is the place where civilized conduct, achar, exists, and hell is the place where uncivilized conduct, anachar, exists. Basavanna clarifies the fundamental principle of religion and morality by saying that the standard or final judge of all this is Kudalasangamdeva. Dear students, if you find these lessons explained is helpful, please share this video with your friends. Subscribe to our channel for simple and clear lesson explanations. Check the description for links to other lesson summaries and join our WhatsApp channel for daily Kannada and Hindi lessons, useful phrases and grammar tips. Start learning today and speak confidently.